ಹಾಯ್, ನಾನು ಶು. ಎಷ್ಟೇ ದಪ್ಪ ಹೊಟ್ಟೆ ಇದ್ದರೂ ಬೇಗ ಸಣ್ಣ ಆಗಬೇಕು ಅಂತ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ನೀವು ತೊಗೊಳ್ಳೇಬೇಕು. ತುಂಬ ಹೆಲ್ತಿಯಾಗಿರುತ್ತೆ. ಹಾಗೆ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ. ಹೊಟ್ಟೆ ಸುತ್ತ ಇರುವಂಥ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ. ನಮ್ಮಲ್ಲಿರೋ ವೆಯ್ಟ್ ಲಾಸ್ ಪೌಡರ್ ತೊಗೊಳ್ತಾ ಇರೋದ್ರಿಂದ ಈ ಒಂದು ಡಿಟಾಕ್ಸ್ ಡ್ರಿಂಕ್ ಅವ್ರಿಗೆ ಭಾಳ ಅಂದರೆ ಭಾಳ ಅನುಕೂಲ ಮಾಡಿಕೊಡ್ತಾ ಇದೆ. ಹಾಗೆ ಹೈ ಪ್ರೋಟೀನ್ ತೊಗೊಳ್ಳೋದ್ರಿಂದನೂ ಅವ್ರಿಗೆ ಡಯಟ್ ಚಾರ್ಟ್ನ ಮೇಂಟೈನ್ ಮಾಡೋಕ್ಕೂ ಕೂಡ ತುಂಬ ಅನುಕೂಲ ಮಾಡಿಕೊಡ್ತಾ ಇದೆ. ವಾರದಲ್ಲಿ 5ರಿಂದ 3 kg ಸಣ್ಣ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾನು ಇಲ್ಲಿ ಜೀರಿಗೆನ ಕೆಂಪಾಗಂಗೆ ಹುರ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಸೋಂಪು ಕೂಡ ಹಾಕೊತಾ ಇದ್ದೀನಿ. ಸೋಂಪು ಮತ್ತು ಜೀರಿಗೆನ ಹಾಕೊಳ್ಳೋದ್ರಿಂದ ಡೈಜೆಷನ್ ಪವರ್ ತುಂಬ ಚೆನ್ನಾಗಿದ್ದು ನಮಗೆ ಚೆನ್ನಾಗಿ ಡೈಜೆಷನ್ ಆಗಿ ಆರಾಮ್ಸೆಯಾಗಿ ಹೊಟ್ಟೆಲಿರುವಂಥ ಬೊಜ್ಜೆಲ್ಲ ಕರಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಡ್ರಿಂಕ್ನ ನೀವು ಖಾಲಿ ಹೊಟ್ಟೆಯಲ್ಲಿ ಇಲ್ಲ ಬೆಳಗಿನ ಟೈಮ್ ಆದರೂ ತೊಗೊಬೋದು. ಕೆಲವು ಸಲ ನಮಗೆ ಡೈಜೆಷನ್ ಆಗಿಲ್ಲ ಅಂತ ಅಂದ್ರೂ ಕೂಡ ತೊಗೊಬೋದು. ವಾರದಲ್ಲಿ ಒಂದು 3 ಸಲ ತೊಗೊಬೋದು. ಇಲ್ಲ ನಾವು ಡೈಲಿ ತೊಗೊತೀವಿ ಅಂದ್ರೂ ತೊಗೊಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಾನು ಇಲ್ಲಿ ವಾದಕ್ಕಿ ಕೂಡ ಹಾಕೊತಾ ಇದ್ದೀನಿ. ವಾದಕ್ಕಿ ಅಂತಂದರೆ ಅಜ್ವೈನ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅಜ್ವೈನ್ ಅಂತ ಕೇಳಿದ್ರೆ ಅದು ಕೂಡ ಸಿಗುತ್ತೆ. ಯಾರಿಗೆಲ್ಲ ಬೇಕು ಮೇಲ್ಗಡೆ ಕಾಣ್ತಾ ಇರೋ ನಂಬರ್ಗೆ ನಮ್ಮಲ್ಲೇ ಬುಕ್ ಮಾಡ್ಕೊಬೋದು. ಹಾಗೆ ನಾನು ಮೆಂತ್ಯನೂ ಕೂಡ ಹಾಕೊತಾ ಇದ್ದೀನಿ. ಇದಕ್ಕೆ ವಿಶೇಷವಾಗಿ ನಾನು ಆ್ಯಡ್ ಮಾಡ್ತಾ ಇರೋದು ಅಂತ ಅಂದರೆ ನುಗ್ಗೆಕಾಯಿ ಸೊಪ್ಪು ಅಂತಲೇ ಹೇಳ್ಬೋದು. ನುಗ್ಗೆಕಾಯಿ ಸೊಪ್ಪು ಹಾಕೊಳ್ಳೋದ್ರಿಂದ ಬೇಗ ವೆಯ್ಟ್ ಲಾಸ್ ಕಮ್ಮಿ ಆಗುತ್ತೆ ಅಂತ ಆ ಒಂದು ಪೌಡರ್ನ ಕೂಡ ನಾನು ಇದಕ್ಕೆ ಹಾಕೊತಾ ಇದ್ದೀನಿ. ಅಂದರೆ ತಾಜವಾಗಿರೋ ನುಗ್ಗೆಕಾಯಿ ಸೊಪ್ಪನ್ನು ತೊಗೊಂಬಂದು ನೀಟಾಗಿ ಒಣಗಿಸಿ ಆ ನಂತರ ಹಾಕೊಬೇಕು. ಇನ್ನು ಇದಕ್ಕೆ ನಾನು ಧನಿಯಾನು ಕೂಡ ಹಾಕೊತಾ ಇದ್ದೀನಿ. ವಾದಕ್ಕಿ, ಜೀರಿಗೆ, ಸೊಂಪು, ಧನಿಯಾ ಇಷ್ಟನ್ನು ಕೂಡ ಚೆನ್ನಾಗಿ ನಾವು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಇವೆಲ್ಲ ನಮಗೆ ಭಾಳ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ನಮ್ಮ ವೆಯ್ಟ್ ಲಾಸ್ ಮಾಡೋಕ್ಕೆ ಭಾಳ ಅನುಕೂಲ ಮಾಡಿಕೊಡುತ್ತೆ. ಸುಮ್ಮನೆ ಬೇಡದೇ ಇರೋವಂಥ ಕೆಮಿಕಲ್ ಇರೋವಂಥ ಪದಾರ್ಥ ತೊಗೊಂಡು ಸುಮ್ಮನೆ ವೆಯ್ಟ್ ಲಾಸ್ ಮಾಡೋದ್ರ ಬದಲು ಈ ರೀತಿ ನ್ಯಾಚುರಲ್ ಆಗಿರೋವಂಥ ಮನೇಲೆ ಸಿಗುವಂಥ ಪದಾರ್ಥದಲ್ಲಿ ಈ ರೀತಿ ಒಂದು ಪೌಡರ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಭಾಳ ಅನುಕೂಲ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಅದಕ್ಕೆ ಚಕ್ಕೆನೂ ಕೂಡ ಹಾಕೊತಾ ಇದ್ದೀನಿ. ಹಾಗೆ ಅರಿಶಿನೂ ಕೂಡ ಹಾಕೊತಾ ಇದ್ದೀನಿ. ಅರಿಶಿನ ಎಲ್ಲ ನಾನು ಕೊಂಬನ್ನು ಹಾಕೊತಾ ಇದ್ದೀನಿ. ಮತ್ತು ನೀವು ನೋಡ್ತಾ ಇರ್ಬೋದು ಕರಿಬೇವನ್ನ ಹಾಕೊತಾ ಇದ್ದೀನಿ. ಕರಿಬೇವು ಎಷ್ಟು ಎಫೆಕ್ಟಿವ್ ಆಗಿ ನಮಗೆ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಭಾಳ ಎಫೆಕ್ಟಿವ್ ಆಗಿ ನಮಗೆ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನುಗ್ಗೆಕಾಯಿ ಸೊಪ್ಪು ಇಷ್ಟು ಎಲ್ಲನೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿ ಇಟ್ಕೊಂಡು ನಾನು ನೀಟಾಗಿ ಮಿಲ್ಲಿಗೆ ಹಾಕಿಸಿ ಪೌಡರ್ ಮಾಡಿ ಇಟ್ಕೊತೀನಿ. ನಮ್ಮಲ್ಲಿ ಇದು ಕೂಡ ಭಾಳಷ್ಟು ಸೇಲ್ ಆಗ್ತಾ ಇದೆ. ಅಂದರೆ ನಾನು ವಾರದಲ್ಲಿ ಕೆಲವು ಸಲ 3 ಟೈಮ್ ತೊಗೊತೀನಿ. ಡೈಲಿನೂ ಕೂಡ ತೊಗೊಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇದನ್ನು ಬಾಣಂತಿ 1 ತಿಂಗಳು ಬಾಣಂತಿ ಟೈಮಿಂದನೂ ತೊಗೋಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಏನಕ್ಕೆ ಅಂತಂದರೆ ಇದು ಒಂದು ಡಿಟಾಕ್ಸ್ ಡ್ರಿಂಕ್ ಆಗಿರುತ್ತೆ, ಹೆಲ್ತಿ ಡ್ರಿಂಕ್ ಆಗಿರುತ್ತೆ. ಹೈ ಪ್ರೋಟೀನ್ ಡ್ರಿಂಕ್ ಆಗಿರ್ಬೋದು, ವೆಯ್ಟ್ ಲಾಸ್ ಡ್ರಿಂಕ್ ಆಗಿರ್ಬೋದು, ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು. ನ್ಯಾಚುರಲ್ ಆಗಿ ನಮ್ಮ ದೇಹನ ಕರಗಿಸೋಕ್ಕೆ ಹೆಲ್ಪ್ ಮಾಡುತ್ತೆ.